ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ಗರಂ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಕುಮಾರಸ್ವಾಮಿ ಇಲ್ಯಾಕ್ ಬರ್ತಾನೆ ಅಂತ ಅಂತಿದ್ದಾರೆ. ಮಿಲಿಟರಿ ಕರೆದುಕೊಂಡು ಬಂದಿದ್ದಾನ ಅಂತಿದ್ದಾರೆ. ಮಿಲಿಟರಿ ಬರೋ ಕಾಲ ಕೂಡ ಬರುತ್ತೆ. ಇವರನ್ನ ಕರ್ಕೊಂಡು ಹೋಗೋಕೆ, ದರೋಡೆ ನಿಲ್ಸೋಕೆ ಮಿಲಿಟರಿಯನ್ನ ಕರೆತನ್ನಿ ಅಂದಿರಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಇಲ್ಯಾಕ್ ಬರ್ತಾನೆ ಎಂದಿದ್ದ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಮಾತಿನ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಹಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು, ಅದಕ್ಕೆ ಎಚ್ಡಿಕೆ ಅವರ ತಿರುಗೇಟು ಹೇಗಿತ್ತು ನೋಡೋಣ. ಯಾವ ಫೀಲ್ಡ್ಗೆ ಇರ್ತಾರೆ, ಏನಾದ್ರು ಮಿಲಿಟರಿ ಕರ್ಕೊಬಂದು ಓಪನ್ ಮಾಡಿಸಿದ್ರೆ ಅವ್ರ ಫೀಲ್ಡ್ಗೆ ಇಳಿದವ್ರೆ ಅಂತ ಹೇಳಬೇಕು. ಸುಮ್ಮನೆ ಹೋಗೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ? ವಿತಿನ್ 24 ಅವರ್ ಎಲ್ಲ ಒಂದೇ ಗಂಟೆಯಲ್ಲಿ ನಮ್ಮ ಕ್ಯಾಬಿನೆಟಿಂದ ನಮ್ಮ ಮಿನಿಸ್ಟ್ರನ್ನ ಓಡಿಸಿದ್ದೀವಿ ಅಲ್ಲಿಗೆ. ಮೊಳಕಾಳು ವೈದ್ಯನ, ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ, ಅಟೆಂಡ್ ಮಾಡಬೇಕು ಮಾಡಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ, ಡಿ ಸಿಗಳಿಗೆ ಹೇಳಿದ್ದಾರೆ, ಎಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಏನು ಮಾಡಬೇಕೋ ಮಾಡ್ತದೆ. ಇದನ್ನು ಮಿಲಿಟ್ರಿನ ಡೆಪ್ಲಾಯ್ ಮಾಡಿಸಿ ಮಿಲಿಟ್ರಿ ಅವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು ಕೇಂದ್ರ ಸರ್ಕಾರ ಭಾಳ ನಮಗೆ ಮುತುವರ್ಜಿ ವಹಿಸಿದೆ ಅಂತೇಳಿ. ಸೊ ನಮಗೇನು ಅದರಿಂದ ಏನು ಕಾಣೆ. ವಿಸಿಟ್ ಮಾಡ್ತಾರೆ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದಕ್ಕೆ ತಲೆ ಯಾಕೆ ಕೆಡಿಸ್ಕೋಬೇಕು ನಾವು? ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ. ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಕುಮಾರಸ್ವಾಮಿ ಇಲ್ಲಾಕೆ ಬರ್ತಾನೆ ಇಲ್ಲಿ ಮಿಲಿಟ್ರಿ ಕರ್ಕೊಂಬಂದವನ ಅಂತ. ಮಿಲಿಟ್ರಿನ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಲಿಸೋಕ್ಕೆ ಮಿಲಿಟ್ರಿ ಅವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವನ್ನು ನಡೆಸ್ತಾವ್ರಲ್ಲ ದರೋಡೆ, ಅದು ನಿಲ್ಲಿಸೋಕ್ಕೆ ಮಿಲಿಟ್ರಿ ಅವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು. ಅದು ಬರೋ ಕಾಲ ಬಂದರೆ ತರ್ಸೋಣಂತೆ. ಉಡುಪಿಯಲ್ಲಿ ನೆರೆ ವೀಕ್ಷಣೆ ಮಾಡಿದ್ದಾರೆ ಸಚಿವೆ ಹೆಬ್ಬಾಳ್ಕರ್. ಸಿಎಂ ಸೂಚನೆಯ ಮೇರೆಗೆ ಉಡುಪಿಯಲ್ಲಿ ನೆರೆ ವೀಕ್ಷಣೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯನ್ನ ಕೊಟ್ಟು ಏನೇನು ಅನಾಹುತ ಆಗಿದೆ, ಸ್ಥಳೀಯರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ, ಅದಕ್ಕೆ ಏನು ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಳಿ ಸ್ಥಳೀಯರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ನದಿ ತಟಕ್ಕೆ ತೆರಳದಂತೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನ ಕೊಡಲಾಗಿದೆ. ಯಾವುದೇ ಸಮಯದಲ್ಲಾದರೂ ಡ್ಯಾಂನಿಂದ ನದಿಗೆ ನೀರನ್ನು ಹರಿಬಿಡಲಾಗುತ್ತೆ. ಮುನಿರಾಬಾದ್ ಬಳಿಯ ತುಂಗಭದ್ರಾ ಜಲಾಶಯ, ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ಡ್ಯಾಂ ಭರ್ತಿಯಾಗಿದೆ. ಹಾಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ.